ನಮಸ್ಕಾರ. ಕೆ ಪಿ ಎಸ್ ಸಿಯಲ್ಲಿ ಏನೆಲ್ಲ ಇಶ್ಯೂಸ್ ಇತ್ತು ಅದ್ರ ರಿಲೇಟೆಡ್ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ವಿ. ಅದರಲ್ಲಿ ಆರ್ ಟಿ ಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಡೇಟ್ ಕೇಳ್ತಾ ಇದ್ರಿ. ಆ ಎಕ್ಸಾಮ್ಸು ನೆಕ್ಸ್ಟ್ ಇಯರ್ ಆಗುತ್ತೆ, ಅದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಪಿ ಡಿ ಒ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತಂದರೆ, ಇದೇ ವರ್ಷ ಎಕ್ಸಾಮ್ಸ್ ಆಗುತ್ತೆ. ಅಂದರೆ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡ್ತಾರೆ ವೆರಿ ಸೂನಲ್ಲಿ. ಎಕ್ಸಾಮ್ಸ್ ಇದೇ ವರ್ಷ ನಡೆಯುತ್ತೆ ಪಿ ಡಿ ಒದು. ಮತ್ತು ಕೆ ಎಸ್ ಪ್ರಿಲಿಮ್ಸ್ ಡೇಟು ಆಗಸ್ಟ್ 25 ಏನು ಇವಾಗ ಡೇಟ್ ಫಿಕ್ಸ್ ಆಗಿದೆ, ಅದೇ ಡೇಟಿಗೆ ಎಕ್ಸಾಮ್ಸ್ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಏನು ಇವಾಗ 17-18 ಬ್ಯಾಚವ್ರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವ್ರ ಹತ್ರ ಏನಾದರೂ ಅಂದರೆ ಫೋನ್ ನಂಬರು ಹಳೇದು ನೋಟಿಫಿಕೇಷನ್ ಹಾಕಬೇಕಾದ್ರೆ ಒಂದು ರಿಜಿಸ್ಟರ್ ನಂಬರ್ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಅವರು ಅದನ್ನ ಇಟ್ಕೊಂಡು ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಹಾಕಿ, ಅದು ಬಿಟ್ಟು ಬೇರೆಯವ್ರು ಯಾವ್ದಾದ್ರು ಅಪ್ಲಿಕೇಶನ್ ಹಾಕಬೇಕಂದ್ರೆ ಅವರು ದಯವಿಟ್ಟು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ ಬೇರೆಯವ್ರು ಎಲ್ಲರಿಗೂ ಒಂದು ಅವಕಾಶ ಕೊಡಿ ಅಂತೇಳಿ, ಆದರೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನಾದರೂ ಕೊಟ್ಟರೆ ನಾವು ಎಕ್ಸಾಮೇ ಮಾಡಲ್ಲ ಅಂತ ಹೇಳ್ಬಿಟ್ರು. ಬಟ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಅದೇ ಡೇಟಿಗೆ ಎಕ್ಸಾಮ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಡೇಟಿಗೆ ಎಕ್ಸಾಮ್ಸು ಕೂಡ ಕಂಡಕ್ಟ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಕೆ ಎಸ್ ಎಕ್ಸಾಮ್ಸ್ಗೆ. ಮತ್ತು ಸಿ ಟಿ ಎ ಎಕ್ಸಾಮ್ಸ್ ರಿಸಲ್ಟ್ಸು ನಾವು ಲಾಸ್ಟ್ ಮಂತೆ ಬರುತ್ತೆ ಅಂತ ಹೇಳಿದ್ವಿ. ಬಟ್ ಆದರೆ ಸರ್ ಹತ್ರ ಇವತ್ತು ಅಂದರೆ ಜುಲೈ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದರು. ಆದರೆ ಈ ವೀಕಲ್ಲಿ ಎಚ್ ಕೆದು ಒಂದು ರಿಸಲ್ಟ್ಸ್ ಬರುತ್ತೆ ಸಿ ಟಿ ಐದು. ಮೇ ಬಿ ಮೋಸ್ಟ್ ಪ್ರಾಬಬಲಿ ನೆಕ್ಸ್ಟ್ ವೀಕಲ್ಲಿ ನಾನು ಎಚ್ ಕೆದು ಬರ್ಬೋದು ಅಂತ ಹೇಳಿದ್ದಾರೆ. ಅಂದರೆ ವಿತಿನ್ 10 ಡೇಸಲ್ಲಿ ಎಲ್ಲನೂ ಬಿಡ್ತೀನಿ ಅಂತ ಹೇಳಿದ್ದಾರೆ. ಕನ್ನಡ ಕಂಪಲ್ಸರಿನೂ ಬಿಡಿ ಅಂತ ಹೇಳಿದ್ದೀವಿ. ಕನ್ನಡ ಕಂಪಲ್ಸರಿ ರಿಸಲ್ಟ್ಸೂ ಬಿಡ್ತೀನಿ ಅಂತ ಹೇಳಿದ್ದಾರೆ. ಕನ್ನಡ ಕಂಪಲ್ಸರಿ ಈಗ ರಿಸಲ್ಟ್ ಬಿಡೋದ್ರಿಂದ ಬೇರೆ ಯಾವ ನೋಟಿಫಿಕೇಷನ್ ಎಲ್ಲನೂ ಆಲ್ಮೋಸ್ಟ್ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರ. ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನೇ ನೀವು ಕನ್ನಡ ಸರ್ಟಿಫಿಕೇಟ್ ಅಪ್ಲೈ ಮಾಡೋದಕ್ಕೆ ಯೂಸ್ ಆಗ್ತಿತ್ತು. ಬಟ್ ಇವಾಗ ಯಾವುದೇ ನೋಟಿಫಿಕೇಷನ್ ಅಪ್ಲಿಕೇಶನ್ ಹಾಕೋದು ಇಲ್ಲದೆ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಲೇ ಮಾಡಿದ್ರು ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಬೇಗ ಬಿಡಿ ಅಂತಲೇ ಹೇಳಿದ್ದೀನಿ, ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರದ್ದು ಮತ್ತು ಅಕೌಂಟ್ ಅಸಿಸ್ಟೆಂಟು ಇನ್ಸ್ಪೆಕ್ಟ್ರದ್ದು ಈ ಒಂದು ಏನೋ ಒಂದು ಪ್ರಾವಿಷನಲ್ ಲಿಸ್ಟ್ ಬಿಡಬೇಕಾಯಿತು, ಅದ್ರ ಬಗ್ಗೆನೂ ಕೇಳಿದ್ದೀವಿ. ಮತ್ತು ಅದರಲ್ಲಿ ಪ್ರಿಫರೆನ್ಸ್ ವಿಲ್ಲಿಂಗ್ನೆಸ್ಸು ಸ್ವಲ್ಪ ಕನ್ಸಿಡರ್ ಮಾಡಿ ಒಂದು ರಿಸಲ್ಟ್ ಬಿಡಿ ಅಂತ ಹೇಳಿದ್ದೀವಿ. ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಗ್ರೂಪ್ ಬಿ ಮತ್ತು ಸಿದು ಎಲ್ಲ ಎಕ್ಸಾಮ್ಸೂ ಒಂದು ಟೆಂಟೇಟಿವ್ ಡೇಟ್ ಎಕ್ಸಾಮ್ಸ್ ಡೇಟ್ ಬಿಡಿ ಅಂತ ಹೇಳಿದ್ದೀವಿ. ಟೆಂಟೇಟಿವ್ ಡೇಟು ಯಾಕೆಂದರೆ ಓದೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಪ್ಲ್ಯಾನ್ ಪ್ರಕಾರ ಒಂದು ಬ್ಲೂ ಪ್ರಿಂಟ್ ಬೇಕು, ಯಾವುದೇ ಒಂದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕಂತಂದರೆ ಅದಕ್ಕೋಸ್ಕರ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ ಮಾಡ್ತೀನಿ ಅಂತ ಡೇಟ್ ಎಲ್ಲ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ BBMPದು JEದು ಒಂದು ನೋಟಿಫಿಕೇಷನ್ ಇದೆ, ಅದನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಟಿಫಿಕೇಷನ್ ಬಂದಿದೆ ಪ್ರಪೋಸಲ್ ಎಲ್ಲ, ಅದನ್ನು ಆದಷ್ಟು ಬೇಗ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರದ್ದು ಅದು ನೋಟಿಫಿಕೇಷನ್ ಇದೆ, ಅದನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅಗ್ರಿಕಲ್ಚರ್ದು ಆಫೀಸರ್ ಏನಿದೆ ಪ್ರಪೋಸಲ್ ಬಂದಿದೆ, ಆದರೆ ಎಷ್ಟು ಪೋಸ್ಟ್ ಅಂತ ಹೇಳಲಿಲ್ಲ. ಬಟ್ ನಾನು ಇವನ್ ಅಗ್ರಿಕಲ್ಚರ್ ಮಿನಿಸ್ಟ್ರು ಅವ್ರ ಹತ್ರನೂ ಮಾತಾಡಿದೆ, ಅವ್ರು ಅಲ್ಲಿಂದ KPSC ಕಳಿಸಿದ್ದಾರೆ ಪ್ರಪೋಸಲ್ಲು. ಆದಷ್ಟು ಬೇಗ ಅದನ್ನು ನೋಟಿಫಿಕೇಷನ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು RWS JEದು ಅಡಿಷ್ನಲ್ ಲಿಸ್ಟ್ ಬಿಡಬೇಕಾಯಿತು. ಬಟ್ ಏನಂದರೆ ಕೋರ್ಟಲ್ಲಿ ಇವಾಗ ಸ್ಟೇ ಇರೋದ್ರಿಂದ 9ನೇ ತಾರೀಕು ಆದಮೇಲೆ ಅದನ್ನು ನೋಡಿಕೊಂಡು ಅಡಿಷ್ನಲ್ ಲಿಸ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು STA ಮತ್ತು FDAದು ನೋಟಿಫಿಕೇಷನ್ ಕೇಳ್ತಾ ಇದ್ರಿ, ಅದನ್ನು ಕೇಳಿದ್ದೀವಿ. ಆದಷ್ಟು ಬೇಗ ಅಂದರೆ ಅದು ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೀನಿ ಅಟ್ಲೀಸ್ಟ್ ಮಿನಿಮಮ್ 500 ನೋಟಿಫಿಕೇಷನ್ ಆದರೂ ಮಾಡಿ. ಅಂದರೆ STA 500 ಮತ್ತು FDA 500. ಅದರಲ್ಲೂ ನಾವು ಆಲ್ಮೋಸ್ಟ್ ನಾವು ಸುವರ್ಣಸೌಧದಲ್ಲಿ ಮತ್ತು ಅದಾದಮೇಲೂ ಎಲ್ಲ ಮಿನಿಸ್ಟರ್ಗೂ ನಾವು ಲೆಟ್ರು ಕೊಟ್ಟಿದ್ವಿ, ಮನವಿ ಮಾಡ್ಕೊಂಡಿದ್ವಿ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋದು ಏನೇನು FDA ಮತ್ತು STA ವೇಕೆನ್ಸಿ ಇದೆ ಅದನ್ನೆಲ್ಲನೂ KPSC ಕಳಿಸಿ ಅದು ನೋಟಿಫಿಕೇಷನ್ ಮಾಡಿ ಅಂತ. ನೋಡೋಣ ಎಷ್ಟು ನೋಟಿಫಿಕೇಷನ್ ಆಗಿದೆ ಅಂತ ಹೇಳಿ. ಇನ್ ಕೇಸ್ ಏನಾದರೂ ಕಡಿಮೆ ಇತ್ತಂದರೆ ಎಲ್ಲ ಮಿನಿಸ್ಟರ್ ಹತ್ರ ಮತ್ತೆ ಮಾತಾಡಿ ಎಲ್ಲ ನೋಟಿಫಿಕೇಷನ್ ಬಂದು ಆದಷ್ಟು ಬೇಗ ಮಾಡೋಣ ಅಂತ ಹೇಳಿದ್ವಿ. ಜೊತೆ ಏನಪ್ಪ ಅಂತಂದರೆ ACSAT ಮತ್ತು ACSAT ಏನು KPSC 11th ಆಗಸ್ಟ್ ಏನು ಎಕ್ಸಾಮ್ಸ್ ಇದೆ, ಮತ್ತು ಸೇಮ್ ಡೇ KEಯಿಂದ ಒಂದು ಎಕ್ಸಾಮ್ಸ್ ಇದೆ AEದು. ಆದರೆ KPSC ಮೊದಲೇ ಅನೌನ್ಸ್ ಮಾಡಿರೋದ್ರಿಂದ KPSC 11th ಆಗಸ್ಟು ಕಂಡಕ್ಟ್ ಮಾಡ್ತೀನಿ ಅಂತ ಅದು ಅಂತ ಕಂಪಲ್ಸರಿ ಹೇಳಿದ್ದಾರೆ. ಅವ್ರು ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಒಂದು KEಗೆ ಏನಾದರೂ ರಿಕ್ವೆಸ್ಟ್ ಮಾಡಿ ಒಂದು ವಾರ ಹೆಚ್ಚು ಕಡಿಮೆ ಏನಾದರೂ ಒಂದು ಆ ಎಕ್ಸಾಮ್ಸ್ನ AE ಎಕ್ಸಾಮ್ಸ್ ಏನಿದೆ KE ಕಂಡಕ್ಟ್ ಮಾಡ್ತಾ ಇರೋದು ಅದನ್ನು ಒಂದು ವಾರ ಪೋಸ್ಟ್ಪೋನ್ ಮಾಡಿಸೋದಾಗಲಿ ಇಲ್ಲ ಪ್ರಿಪೋನು ಅದ್ರ ಇನ್ ಬಿಟ್ವೀನ್ ಒಂದು ವೀಕಲ್ಲಿ ಎಕ್ಸಾಮ್ಸ್ ಮಾಡೋ ರೀತಿ ಒಂದು ಪ್ರಯತ್ನ ಮಾಡೋಣ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ನಾನ್ ಎಚ್ ಕೆ ಲ್ಯಾಂಡ್ ಸರ್ವೇಯರು ಒಂದು ಫೈನಲ್ ಎಕ್ಸಾಮ್ಸ್ ಡೇಟ್ ಬೇಕಂತ ಹೇಳಿದರು, ಅದ್ರ ಬಗ್ಗೆನೂ ನಾವು ಕೇಳಿದ್ದೀವಿ. ಅದನ್ನು ಆದಷ್ಟು ಬೇಗನೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಇದರಲ್ಲಿ ಏನಾದರೂ ನಿಮ್ಮ ಒಂದು ಪ್ರಶ್ನೆ ಅಂದರೆ ಕ್ವಶನ್ಸ್ ಏನಿದೆ ನಿಮ್ಮದು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಾಂದರೆ ನನ್ನ ನಂಬರ್ ಇದೆ, ಅದು ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ ಇದೆ, ಅದಕ್ಕೂ ಮೆಸೇಜ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.